ಹಲೋ ಟ್ರೇಡರ್ಸ್, ವೆರಿ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಈ ಲೆವೆಲಿಂದನೂ ಬೈ ಆಗೋ ಚಾನ್ಸಸ್ ಇದೆ. JSW ಸ್ಟೀಲು, ಓಕೆನಾ. ಸಿ, ಇಲ್ಲಾಂದರೆ ಫಿಂಟ್ರಡೇ ಐ ಇದೆಯಲ್ಲ, ಇಲ್ಲಿಂದ ಬೈ ಆಗಬೇಕು. ನೋಡೋಣ, ನಿನ್ನೆ ಐಯಿಂದ ಇಲ್ಲಿ ಮಾನಿಟರ್ ಮಾಡೋಣ. ಇಲ್ಲಿಂದನೇ ಐ ಬ್ರೇಕ್ ಮಾಡ್ಕೊಂಡು ಹೋದರೆ ಹೋಗುತ್ತೆ. ಇಲ್ಲಾಂದರೆ ಈ ಲೆವೆಲ್ ಹತ್ರ ಬಂದು ಬೈ ಆಗೋ ಚಾನ್ಸಸ್ ತುಂಬಾ ಇದೆ. JSW ಸ್ಟೀಲು ಒಂದು ಲೆವೆಲ್ಲು. ನಾನು ಎಲ್ಲ ಲೆವೆಲ್ನ ಎಡಿಟ್ ಮಾಡ್ತೀನಿ, ಮುಂಚೆನೇ ಹಾಕೊಂಡಿಟ್ಟಿದ್ದೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಕಮಾನ್ ಕಮಾನ್. ಈ ಲೆವೆಲ್ ಇಲ್ಲ, ನಾನು ಸ್ವಲ್ಪ ಚೂರು ಕೆಳಗೆ ಹಾಕಿದ್ದೀನಿ. 2 ಝೋನಲ್ಲಿ ಎಂಟ್ರಿ ಆಗಬೇಕು ಸ್ನೇಹಿತರೆ. ಹ್ಞೂ. ಐ ಎಷ್ಟಿದು? ಐ ಎಷ್ಟು? 47.95. ನಾನು ಈ ಆರ್ಡರ್ಲ್ಲಿ ಹಾಕಿರೋದು 47.45ಅಲ್ಲಿ ಹಾಕಿದ್ದೀನಿ. ಜಸ್ಟ್ ₹330. ಎಸ್, ಕಮಾನ್ ಕಮಾನ್ ಕಮಾನ್, ಎಕ್ಸಿಕ್ಯೂಟ್ ಆಗಲಿ. ಶೆಟ್. ಆ್ಯಕ್ಚುಲಿ ಇಲ್ಲಿಂದನೇ ಮಾರ್ಕೆಟ್ ಮೇಲೆ ಹೋಗೋದು. ನಾನು 30 ಪೈಸೆ ಕೆಳಗೆ ಬಂದರೆ ನಮಗೂ ಅನುಕೂಲ ಆಗುತ್ತೆ. ಹ್ಞೂ. ಬೈ ಆಗುತ್ತೆ ಈ ಲೆವೆಲಿಂದ. ಆರ್ಡರ್ ಹಾಕಿದ್ದೀನಿ, ಎಕ್ಸಿಕ್ಯೂಟ್ ಆಗುತ್ತೆ ನೋಡೋಣ. ಆದರೆ ಒಳ್ಳೆಯದು, ಇಲ್ಲ ಅಂದರೆ ಡೋಂಟ್ ಕೇರ್, ಏನೂ ಮಾಡೋಕ್ಕಾಗಲ್ಲ. 30 ಪೈಸೆ, ಕಮಾನ್ ಕಮಾನ್ ಕಮಾನ್. ಎಸ್, ಎಕ್ಸಿಕ್ಯೂಟ್ ಆಯ್ತಾ? ಇಲ್ಲ ಇಲ್ಲ. ಓ ಶಿಟ್. ಇಲ್ಲಿ 10 ಪೈಸೆ ನೋಡಿ. ಐ ಎಷ್ಟಿದೆ? ಐ 47.4. ಈ ಲೋ ಎಷ್ಟಿದೆ? 75. ಜಸ್ಟ್ 30 ಪೈಸೆ, 25 ಪೈಸೆ, ಕಮಾನ್. ಈ ಲೋ ಎಷ್ಟು? 10 ಪೈಸೆ ಬ್ರೋ, ಕಮಾನ್. ಎಸ್ ಶಿಟ್. 7 ಹಾಕಿದ್ದೀನಿ, ಸ್ವಲ್ಪ ಮೇಲೆ ಹಾಕಿದ್ದೀನಿ. ನೋಡೋಣ, ಎಕ್ಸಿಕ್ಯೂಟ್ ಆಗ ಶೆಟ್. ಅಯ್ಯೋ, ನನ್ನ ಮಿಸ್ಟೇಕ್ ಅಂತ ಸುಮ್ಮನೆ ಹಾಕ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆರ್ಡರ್ ಸಿಕ್ಕಿದ್ರೆ ಸಿಗ್ಲಿ. ಆಕ್ಚುಲಿ ಇದರಿಂದ ಎಷ್ಟು 10 ಪೈಸೆ ಮೇಲೆ ಇಟ್ಟಿದ್ದೀನಿ, ಜಸ್ಟ್ ಲೋ ಎಷ್ಟು 10 ಪೈಸೆ ಮಿಸ್ ಆಗಿದೆ. ಅದು ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಆಗುತ್ತೆ. ಆಕ್ಚುಲಿ ಈ ಲೆವೆಲ್ ಬೈ ಆಗೋದು ಈ ಇಂದನೆ. ನಾನು 10 ಪೈಸೆ ಇರಲಿ. ಓ ಶೆಟ್ 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 ಶೆಟ್. ತುಂಬಾ ಇದೆಲ್ಲ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಟ್ರೇಡಿಂಗ್ ಭಾರಿ ಅಷ್ಟು ಈಸಿ ಅಲ್ಲ. ಭಾರಿ ಭಾರಿ ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ. ನೋಡಿ, ಈ ಲೆವೆಲ್ ನಿಮ್ಗೆ ಮಿಸ್ ಆದ್ರೆ ಇವತ್ತು ನನಗೆ ಭಾರಿ ಸಫರ್ ಪಡಬೇಕಾಗುತ್ತೆ. ಜಸ್ಟ್ 10 ಪೈಸೆ ಎಂಟ್ರಿ ಮಿಸ್ ಆಯ್ತಲ್ಲ ಅಂತ. ನನಗೆ ಗೊತ್ತಿತ್ತು ಈ ಲೆವೆಲ್ ಹೈ ನನಗೆ ಬ್ರೇಕ್ ಆಗುತ್ತೆ ಅಂತ. ಬಟ್ ಆದ್ರೂ ಸ್ವಲ್ಪ ಕಡಿಮೆ ಸಿಕ್ಕಿದಷ್ಟು ಒಳ್ಳೇದು ಅನ್ಕೊಂಡು ನಾನು ಈ ಲೆವೆಲ್ ಇದಕ್ಕಿಂತ 10 ಪೈಸೆ ಮೇಲೆ ಜಸ್ಟ್ ಟಚ್ ಮಾಡ್ತಾ ಇಲ್ಲ. ಸೊ ಇಲ್ಲ ಮೇಲೆ ಆಗುತ್ತೆ ಫ್ರೆಂಡ್ಸ್. ಶೆಟ್. ಓಕೆ, ಟಾರ್ಗೆಟ್ ನೋ ಪ್ರಾಬ್ಲಮ್. ಇಸ್ ಲರ್ನಿಂಗ್ ನಿಮಗೆ ಟಾರ್ಗೆಟ್ ಏನಿದೆಯಲ್ಲ ಅದು 60 ಆರಾಮಾಗಿ ರೀಚ್ ಆಗುತ್ತೆ ಇವತ್ತು. ಡೋಂಟ್ ವರಿ, ಟ್ರೇಡ್ ಸಿಕ್ಕಿಲ್ಲ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ. ನಾಳೆ ಮಾಡೋಣ ಅಷ್ಟೇ. ಓಕೆ, ಎಷ್ಟು 60 ಆಗಿದೆಯಲ್ಲ, ಇದು ಟಾರ್ಗೆಟ್. ಇದನ್ನು ಬ್ರೇಕ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಓಕೆ ಫ್ರೆಂಡ್ಸ್, ಸಿಗುವ. ಅದ್ಬಿಟ್ಟು ನಾನು ಟಾಟಾ ಮೋಟರ್ಸ್ ಕೊಟ್ಟಿದ್ದೆ, ಲೋತ್ರ ಬರಲಿ, ಇದು ಬೈ ಮಾಡೋ ಚಾನ್ಸಸ್ ನನಗೆ ಚಾನ್ಸ್ ಇದೆ. JSW ಸ್ಟೀಲ್ ಮಾತ್ರ ಮಿಸ್ ಆಯಿತು. ಓಕೆ, ನೋ ಪ್ರಾಬ್ಲಮ್. ಸನ್ಫಾರ್ಮಾ, ಎಸ್ ವೀಕ್ಲಿ ಅಂದ್ರೆ ರಿಜೆಕ್ಷನ್ ಆಗಬೇಕು. ಸನ್ಫಾರ್ಮಾ ಮಾಡೋಣ, ಏನಂತೀರಾ? ಅಷ್ಟೇ ಸಿಂಪಲ್, ಒಂದು ಟ್ರೇಡ್ ಸಿಗುತ್ತೆ. ಸನ್ಫಾರ್ಮ್ ಆಯ್ತು, ಈ ಝೋನ್ ಎಂಟ್ರಿ ಗೈಸ್. ಸನ್ಫಾರ್ಮಾ ಮಾಡ್ಬೋದು ಅಷ್ಟೇ. ಸಿಕ್ಕಿಲ್ಲ ಅಂದ್ರೆ ಏನಂತೆ, JSW ಸ್ಟೀಲ್ ಮೇಲಾಯ್ತು, JSW ಸಿಗಲಿಲ್ಲ. ಸನ್ಫಾರ್ಮಾ ಶಾರ್ಟ್ ಮಾಡೋಣ ಗೈಸ್. ಇದನ್ನು ಬ್ರೇಕ್ ಮಾಡಿ ಮತ್ತೆ ಪ್ರೈಸ್ ಇಲ್ಲಿಗೆ ಟ್ರೇಸ್ ಆಗೋ ಚಾನ್ಸಸ್ ಇದೆ. ವೆಯ್ಟ್ ಮಾಡೋಣ. ಓಕೆ, ಹಲೋ. ನೋಡಿ, ಎಕ್ಸಾಕ್ಟ್ ಸನ್ಫಾರ್ಮ ಈ ಲೆವೆಲಿಂದ ವೀಕ್ಲಿ ಲೆವೆಲು ರೆಸನ್ಸ್ ಫಾರ್ಮ್ ಆಯಿತು, ಬ್ರೇಕ್ ಮಾಡ್ತು. ಈ ಲೆವೆಲಿಂದನೇ ಶಾರ್ಟ್ ಆಗುತ್ತೆ, ಓಕೆನಾ. ಸನ್ಫಾರ್ಮ ಟುಡೇ ನಿನ್ನೆ ಲೋನ ಬ್ರೇಕ್ ಮಾಡೋ ಚಾನ್ಸಸ್ ಇದೆ. ನೋಡೋಣ, ಟಾರ್ಗೆಟು 40 ಇರೋ ತನಕ ಬರಬೇಕು. ನೋಡೋಣ ಫ್ರೆಂಡ್ಸ್, ನೋಡೋಣ ಟ್ರೇಡರ್ಸ್. 40ನ ಬ್ರೇಕ್ ಮಾಡಿದರೆ ನಿಫ್ಟಿ ಮೇಲೆ ಡಿಪೆಂಡ್ಸ್ ಆನ್ ನಿಫ್ಟಿ ಹೆಂಗೆ ಮೂಮೆಂಟ್ ಕೊಡುತ್ತೆ ಹಾಗೆ. ನನ್ನ ಫಸ್ಟ್ ಟಾರ್ಗೆಟ್ ಅಂತೂ 40. ಅದಾದಮೇಲೆ ಮೊನ್ನೆ ಇಂಪಾರ್ಟೆಂಟ್ ಕ್ಯಾಂಡಲು ಸನ್ಫಾರ್ಮ, JSW ಸ್ಟೀಲ್ ಹೋಯ್ತು ಮೇಲೆ, ನಿಫ್ಟಿ ಗಿರೇಗ ಬೀಳುತ್ತೆ. ಸನ್ಫಾರ್ಮೆ ನೋಡಿ, ನಾನು ಎಕ್ಸಿಕ್ಯೂಟ್ ಮಾಡಿದೆ ಕರೆಕ್ಟಾಗಿ. ವೀಕ್ಲಿ ಲೆವೆಲ್ ಎಂಟ್ರಿ ಕಾಯ್ಕೊಂಡು ಕೂತಿದ್ದೆ, ಈ ಲೆವೆಲಿಂದನೇ ಎಕ್ಸಾಕ್ಟ್ ಎಂಟ್ರಿ ಮಾಡಿದೆ. ಓಕೆ, ಸನ್ಫಾರ್ಮ ಟಾರ್ಗೆಟ್ ಎಸ್. ಓ ಸೂಪರ್, ಈ ಲೋನ ಬ್ರೇಕ್ ಮಾಡಿ ಈ ಲೋ ತನಕ ಬರುತ್ತೆ. 33 ತನಕ ಬರೋ ಚಾನ್ಸಸ್ಸು ಕೂಡ ಇದೆ. ನೋಡೋಣ, ಇವತ್ತು ಮೂಮೆಂಟ್ ಇದೆ ಸನ್ಫಾರ್ಮದಲ್ಲಿ, ಬಿಕಾಸ್ ವಾಲ್ಯೂಮ್ ಬ್ರೇಕ್ಔಟ್ ಆಗಿದೆ. ನೋಡೋಣ, ಒಳ್ಳೆ ಮೂಮೆಂಟ್ ಇದೆ.
ನಿಮಗೆ ಲೆವೆಲ್ ಹಾಕಿದ್ದು ಕನ್ಫ್ಯೂಸ್ ಆಗ್ಬೋದು. ಜಸ್ಟ್ ಲೆವೆಲ್ ಹಾಕೋಬೇಕು ಲೈವ್ ಮಾರ್ಕೆಟಲ್ಲಿ, ಏನು ಮಾಡೋಕ್ಕಾಗಲ್ಲ. ಆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಕಲ್ತ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ ಲೆವೆಲ್ಗಳು. ಓಕೆ, ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸಿದೆ ಲೆವೆಲು. ನಿಫ್ಟಿ ಎಸ್ ಬೀಳುತ್ತೆ, ಶಾರ್ಟ್ ಆಗುತ್ತೆ ಇವತ್ತು. ಸನ್ಫಾರ್ಮರ್ ಕೂಡ ಬೀಳುತ್ತೆ. ಸೂಪರ್. ವೀಕ್ಲಿ ಲೆವೆಲ್ ಇದೆ, ವೀಕ್ಲಿ ಹೈಯಿಂದನೇ ಪ್ರಿಜೆಕ್ಷನ್ ಆಗ್ತಿದೆ. ಓಕೆ, ನಾನು ಎಕ್ಸಿಕ್ಯೂಟಿವ್ ಕರೆಕ್ಟಾಗಿ ಪೊಸಿಷನ್. ಓಕೆ, ಎಷ್ಟು ನಾನು ಸೆಲ್ ಮಾಡಿದ್ದು 100 ಕ್ವಾಂಟಿಟಿ. 50 50ಇಲ್ಲಿ ಸನ್ಫಾರ್ಮಾ, ವೆರಿ ಸನ್ಫಾರ್ಮಾ ಎಕ್ಸಿಸ್ಟ್. ಈ ಈ ಲೆವೆಲ್ ನಾನು ಶಾರ್ಟ್ ಮಾಡಿದೆ. ಓಕೆನಾ, 52. ಓಕೆ ಓಕೆ. ಸಾರಿ, 54. 54ಅಲ್ಲಿ ನಾನು ಶಾರ್ಟ್ ಮಾಡಿದ್ದು. 54 ಸನ್ಫಾರ್ಮಾ. ಎಸ್, 54 53. ಎಸ್, ಈ ಲೆವೆಲಲ್ಲಿ ನಾನು ಶಾರ್ಟ್ ಮಾಡಿದ್ದು. ಓಕೆನಾ, ಎಕ್ಸಾಕ್ಟ್ ಈ ಲೆವೆಲ್ನೇ ಶಾರ್ಟ್ ಮಾಡಿದೆ. ಓಕೆ ಟ್ರೇಡರ್ಸ್, ಸಿಗುವ. ಹಲೋ ಟ್ರೇಡರ್ಸ್. ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇದೆಯಲ್ಲ. ಓಕೆ, ಅಂಥ ಮೂಮೆಂಟ್ ಕೊಟ್ಟಿಲ್ಲ. ಸೊ ಟಾರ್ಗೆಟ್ ರೀಚ್ ಆಗಿಲ್ಲ. 60 ಹೇಳಿದ್ದೆ, ಆಲ್ಮೋಸ್ಟ್ ಎಷ್ಟು 54 55 ತನಕ ಹೋಗಿದೆ. ಅದಾದಮೇಲೆ ಶ್ರೀರಾಮ್ ಫೈನಾನ್ಸ್ ಶ್ರೀರಾಮ್ ಫೈನಾನ್ಸು ಶಾರ್ಟ್ ಆಗಿದೆ. ನಾನು ಶ್ರೀರಾಮ್ ಫೈನಾನ್ಸಲ್ಲಿ ಪ್ರಾಫಿಟ್ ಮಾಡಿಕೊಂಡೆ, ಅದು ಎಕ್ಸಿಟ್ ಆಗಿ. ಸೂಪರ್. ನಾನು 74ಅಲ್ಲಿ ಎಕ್ಸಿಟ್ ಆದ ನೋಡ್ರೆ 71ಗೆ ಬಂದಿದೆ. ಕ್ಲೋಸ್ ಪ್ರೈಸ್ 60 ಸೂಪರ್. 70 ತನಕ ಬಂದಿದೆಯಲ್ಲ ಗೈಸ್. ಓಕೆ, ಇದಾದ ನಂತರ ನಾನು ಆ, ಇಲ್ಲೆಲ್ಲ ಎಂಟ್ರಿ ಮಾಡಿಕೊಂಡೆ ನಾನು ಈ ಝೋನಲ್ಲಿ. ಇಲ್ಲ ಎಕ್ಸಿಟ್ ಆದೆ. ಜೆ ಎಸ್ ಡಬ್ಲ್ಯೂ ಸ್ಟೀಲು ಬೈ ಆಗುತ್ತೆ ಅಂದೆ. ಇದೆ, ಜಸ್ಟ್ ಸ್ಟಾಪ್ ಲಾಸ್ ಅಂತ ಇಟ್ಟಾಗಿಲ್ಲ. ಸನ್ಫಾರ್ಮ್ ಮಾಡಿದ್ನಲ್ಲ ಶಾರ್ಟು, ನಾನು ಎಕ್ಸಿಟ್ ಆದೆ ಗೈಸ್. ಅದಾಗಿ ಇದು ಮಾಡಿದೆ ಶ್ರೀರಾಮ್ ಫೈನಾನ್ಸ್. ಓಕೆ ನೋಡಿ, ಆಲ್ಮೋಸ್ಟ್ ಟಾರ್ಗೆಟ್ ನೆನ್ನೆ ಇದೆಯಲ್ಲ, ನೆನ್ನೆ ಇಂದನೇ ಸಪೋರ್ಟ್ ತಗೊಂಡಿದ್ದೆ. ಸೊ ಈ ಪ್ರೈಸ್ ಇಲ್ಲೇ ಬಂದಾನೆ, ಇಲ್ಲೇ ಎಕ್ಸಿಟ್ ಆದೆ. ಸಪೋರ್ಟ್ ತಗೊಂತು ಅಂತ. ಸಿ, ಪ್ರೈಸ್ ಇಟ್ಟಾಯಿತು. ವಿತ್ ವಾಲ್ಯೂಮ್ ಇಲ್ಲೂ ಇಟ್ಟಾಗಿದೆ. ವಿತ್ ವಾಲ್ಯೂಮ್ ಇಟ್ಟಾಗಿ ಹೈಯರ್ ಮಾಡಿ ಕ್ಲೋಸ್ ಕೊಟ್ಟಿದೆ. ಮತ್ತು ಇನ್ನೊಂದು ಹೈಯರ್ ಮಾಡಿ ಮೇಲೆ ಹೋಗ್ಬಿಡೋದು, ಹೋಗಿಲ್ಲ. ಅದೇ ರೀತಿ ನೋಡಿ, ಇಟ್ಟಾಗೆ ಹೈಯರ್ ಕ್ಲೋಸ್ ಕೊಟ್ಟಿದೆ, ಪ್ರೈಸ್ ಮತ್ತೆ ಬಂದಿದೆ. ಇನ್ನೊಂದು ಸಲ ಹೈಯರ್ ಆಗಿದೆ. ಸೊ ಕನ್ಫರ್ಮೇಷನ್, ಮತ್ತೆ ಈ ಝೋನ್ಲೆ ಎಂಟ್ರಿ. ಓಕೆ ಗಾಯ್ಸ್, ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ರಾಫಿಟ್ ಮಧ್ಯಾಹ್ನ ಓಪನ್ ಮಾಡಿದೆ, ಸೊ ಕಾಣಿಸಿದೆ 1600. ಓಕೆ, ಆಮೇಲೆ ಸಿಗುವ. ಬಾಯ್, ಟೇಕ್ ಕೇರ್.